श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सत्शास्त्रप्रवचनासक्तान् यलमल्यार्यान् गुरून् भजे पृथ्वीमण्डलमध्यस्याः पूर्णबोधमतानगाः वैष्णवाः विष्णुहृदयान्तान् नमस्ते गुरुर्मम हरिः ओम् हरिः ओम् हरिः ओम् ಭಯಕೃದ್ಭಯ ವಿನಾಶನಃ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕನಲ್ಲಿ 14ನೆಯ ಗದ್ಯ ರೂಪವಾಗಿದೆ. ನೋಡಿ, ಶ್ರೀ ಪುರಂದರದಾಸರು ಶ್ರೀ ವೇದವ್ಯಾಸರ ಅನುಯಾಯಿಗಳು, ಶ್ರೀ ಮಧ್ವಾಚಾರ್ಯರ ಅನುಯಾಯಿಗಳು, ಸಕಲ ಸಜ್ಜನರಿಗೆ ಗುರುಗಳು. ಆದ್ದರಿಂದ ಅವರು ವೇದವ್ಯಾಸರ ಮಾರ್ಗವನ್ನೇ ಅನುಸರಿಸಿ ಶ್ರೀಮದಾನಂದ ತೀರ್ಥರು ಹೇಳಿರುವ ಶಾಸ್ತ್ರದ ಪ್ರಕಾರ ವಿವರಣೆಯನ್ನು ಭಗವಂತನ ಗುಣ ರೂಪ ವಿಶೇಷವನ್ನು ಭಯ ವಿನಾಶನಃ ಎಂಬ ಶಬ್ದದಿಂದ ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ, ವೇದವ್ಯಾಸರು ವಿಷ್ಣು ಸಹಸ್ರನಾಮದಲ್ಲಿ ಭಯನಾಶನಃ ಅಂತಿದೆ ನೋಡಿ. ಆದರೆ ಇಲ್ಲಿ ಭಯ ವಿನಾಶನಃ ಅಂತ ಹೇಳಿದ್ದಾರೆ. ಯಾಕೆ ಒಂದು ವ್ಯತ್ಯಾಸ ಮಾಡಿದ್ರು ಅಂದರೆ, ಶ್ರೀ ವೇದವ್ಯಾಸರ ಮಾರ್ಗವನ್ನೇ ನಾವು ಅನುಸರಿಸಿರುವುದು, ಅವರ ಪದವನ್ನೇ ನಾವು ಹೇಳ್ತಾ ಇದ್ದೀವಿ. ಆದರೆ ಅಲ್ಲಿ ಒಂದು ವಿಶೇಷವಾದ ಒಂದು ವಿ ಎಂಬತಕ್ಕಂಥ ಉಪಸರ್ಗವನ್ನು ಸೇರಿಸಿದ್ದೇವೆ ಅಂತ ಹೇಳಿದರು. ಸೊ ಇದರಿಂದ ಈಗ ದಾಸರ ಅಭಿಪ್ರಾಯ ಏನು? ಭಯ ವಿನಾಶನಃ, ಇದರ ಅರ್ಥ ಸಾಧಾರಣವಾಗಿ ಅರ್ಥ ಮಾಡಿಕೊಟ್ರೆ, ಭಯವನ್ನು ಉಂಟು ಮಾಡುವನು, ಭಯ ವಿನಾಶನಃ ಭಯವನ್ನು ನಾಶ ಮಾಡತಕ್ಕಂಥವನು ಎಂಬತಕ್ಕಂಥದ್ದು ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದೆ. ಯಾರಿಗೆ ಭಯವನ್ನು ಉಂಟು ಮಾಡುತ್ತಾನೆ? ಯಾರು ತಪ್ಪಿಡಿಸ್ತಾರೋ ಅವರಿಗೆ ಭಯವನ್ನು ಉಂಟು ಮಾಡ್ತಾರೆ, ಯಾರು ಧರ್ಮವಂತರೋ ಅವರಿಗೆ ಭಯವನ್ನು ನಾಶ ಮಾಡ್ತಾನೆ ಎಂಬತಕ್ಕಂಥದ್ದು ಶಿಷ್ಟರ ರಕ್ಷಣ, ದುಷ್ಟರ ಶಿಕ್ಷಣ. ಶಿಕ್ಷೆ ಯಾರಿಗೆ ಕೊಡಬೇಕು? ದುಷ್ಟರು ಕೊಡಬೇಕು. ರಕ್ಷಣೆ ಯಾರಿಗೆ ಮಾಡಬೇಕು? ಸಜ್ಜನಿಗೆ ಮಾಡಬೇಕು. ಇದೆರಡನ್ನೂ ಪಾಲು ಭಗವಂತನ ಅವನು ಕರ್ತವ್ಯದಲ್ಲಿ ಸದಾ ಮಾಡ್ತಿರ್ತಾನೆ. ಅವನು ಪ್ರತಿಯೊಂದು ಏರಿಯಾ ಮಾಡಿದ್ರು ಸಹ ಶಿಷ್ಟರನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರವಾಗಿ, ದುಷ್ಟರನ್ನು ಶಿಕ್ಷಿಸೋಕ್ಕೋಸ್ಕರವಾಗಿ ಮಾಡುತ್ತಾನೆ ಅಂತ ತಿಳಿಯಬೇಕು. ಭಯ ವಿನಾಶನಃ, ಇಲ್ಲಿ ಪುರಂದರದಾಸ ಅಭಿಪ್ರಾಯ ಏನು? ಭಯ ವಿನಾಶನಃ ಎಂಬತಕ್ಕಂಥದ್ದು ಎಷ್ಟು ಅಕ್ಷರದಿಂದ ಕೂಡುತ್ತೆ? 9 ಅಕ್ಷರದಿಂದ ಮತ್ತು 10 ಅಕ್ಷರ ಸೇರಿದರೆ 10 ಅಕ್ಷರದಿಂದ ಕೂಡಿದೆ. ಭಯ ವಿನಾಶನಃ ಅಂತ ಹೇಳೋದ್ರಿಂದ 16 ಜನಗಳ ಉದಾಹರಣೆ ಸಹಿತವಾಗಿ ಶ್ರೀ ಪುರಂದರದಾಸರು ಭಯ ವಿನಾಶನಃ ಅಂತ ಹೇಳಿದ್ದಾರೆ. ಈಗ ನಾವು ಕೇವಲ 3 ಉದಾಹರಣೆಯನ್ನು ತೆಗೆದುಕೊಂಡು ವಿಮರ್ಶೆ ಮಾಡೋಣ. ಈಗ ನಿಮಗೆ ಎಲ್ಲರಿಗೂ ಈ 3 ಜನ ತಗೊಂಡಾಗ ಎಲ್ಲರಿಗೂ ಭಯ ಇದೆ ಮತ್ತು ಭಯವನ್ನು ನಾಶ ಮಾಡ್ತಾರೆ. ಯಾರು ಮಾಡ್ತಾರೆ? ನಾವು ಮಾಡ್ತೀವೇನೋ? ನಾವು ಭಯವನ್ನು ತಂದುಕೊಂಡಿದ್ದು ಅಲ್ಲ, ನಾಶ ಮಾಡಿದ್ದು ಅಲ್ಲ. ಭಗವಂತನ ಕೊಡೋನು, ಭಗವಂತನ ನಾಶ ಮಾಡೋನು. ಆದ್ದರಿಂದ ಭಯ ವಿನಾಶನಃ ಎಂಬತಕ್ಕಂಥದ್ದು ಭಗವಂತನ ನಾಮಧೇಯ, ಭಗವಂತನ ಗುಣ, ಭಗವಂತನ ಕ್ರಿಯಾ ವಿಶೇಷ, ಭಗವಂತನ ರೂಪ ವಿಶೇಷ ಅಂತ ಮೊದಲು ತಿಳಿಯೋಣ. 3 ಪ್ರತಿನಿಧಿಗಳ ಉದಾಹರಣೆ ಮೂಲಕವಾಗಿ ಈಗ ತಿಳಿಯೋಣ. ಒಂದು, ಅಂಬರೀಷ. ಆಲ್ಫಾಬೆಟಿಕಲ್ ಆರ್ಡರ್ ನೋಡಿದ್ರೆ ಅಂಬರೀಷ ಮಹಾರಾಜ, 2ನೇಯದು ದ್ರೌಪದಿ, 3ನೇಯದು ಪ್ರಹ್ಲಾದ ರಾಜ. ಈಗ ಆಲ್ಫಾಬೆಟಿಕಲ್ ಆರ್ಡರ್ಗೆ ಯಾಕೆ ನೋಡ್ತೀವಿ ಅಂದರೆ,
ಎ ಟು ಝೆಡ್ ಅವರು ಎಲ್ಲರೂ ನಾವು ನೋಡಿದಂತೆ ಆಯಿತು ಎಂಬುದಕ್ಕಂತ ಅದು ತಿಳ್ಕೊಟ್ಟು ಸೂಚನೆ ಆಗಿದೆ. ಅಂಬರೀಷ ಮಹಾರಾಜನಿಗೆ ಯಾವ ರೀತಿ ಭಯವನ್ನು ಉಂಟಾಯಿತು ಮತ್ತು ಭಯ ಹೇಗೆ ವಿನಾಶವಾಯಿತು. ಅಂಬರೀಷ ಮಹಾರಾಜರು ಚಕ್ರವರ್ತಿಗಳು, ಮಹರ್ಷಿ ಚಕ್ರವರ್ತಿಗಳು, 33ನೇ ಕಕ್ಷೆಯಲ್ಲಿರ್ತಕ್ಕಂಥವ್ರು, ಅವರು ದೇವತಾ ಕಕ್ಷೆವೂ ಅಲ್ಲ. ಅಂಥವರಿಗೆ ಮಹಾರುದ್ರ ದೇವರು ಪರೀಕ್ಷೆಯನ್ನು ಕೊಟ್ಟಿದ್ದರು. ಯಾವ ಒಂದು ಏಕಾದಶಿ ಪಾರಣೆ ವಿಷಯದಲ್ಲಿ ಬಂದು ಆ ಮಹರ್ಷಿ ರೂಪದಲ್ಲಿರ್ತಕ್ಕಂಥ ರುದ್ರದೇವರು ತಾನು ಪಾರಣೆಗೆ ಬರುತ್ತೇನೆ ಅಂತ ಹೇಳಿ ತನ್ನ ಶಿಷ್ಯರೊಡನೆ ಸ್ನಾನಕ್ಕೆ ಹೋಗಿ ಅಲ್ಲಿ ತಡವಾಗಿ ಬಂದು ಅಷ್ಟರೊಳಗೆ ಪಾರಣೆ ಮುಗಿದಿರಿದ್ದಾಗ ಅಂಬರೀಷ ಮಹಾರಾಜ ಅವ್ರಿಗೋಸ್ಕರ ನೀರು ಕುಡಿದು ಕಾದಿದ್ದಾಗ ಶಾಪವನ್ನು ಕೊಟ್ಟರು. ಆ ಶಾಪಕ್ಕೋಸ್ಕರವಾಗಿ ಭಗವಂತ ಅಂಬರೀಷ ಮಹಾರಾಜನ ಒಂದು ಚಕ್ರವನ್ನೇ ಕೊಟ್ಟಿರ್ತಾರೆ ರಕ್ಷಣೆಗಾಗಿ. ಆ ರಕ್ಷಣೆಗಾಗಿ ಕೊಟ್ಟಿರ್ತಕ್ಕಂಥ ಚಕ್ರ ರುದ್ರರೂಪನಾಗಿ ಬಂದಿರತಕ್ಕಂಥ ಋಷಿಗಳನ್ನೇ ಅಟ್ಟಿಸಿಕೊಂಡು ಹೋದಾಗ ಅವರು ಬ್ರಹ್ಮದೇವರನ್ನು ಮತ್ತು ನಾರಾಯಣನನ್ನು ಸಹ ಸಮೀಪಿಸಿದಾಗ ಇದು ನಮ್ಮಿಂದ ಸಾಧ್ಯವಿಲ್ಲ, ಯಾರಿಂದ ಬಿಟ್ಟರೋ ಅವರೇ ನಿಮಗೆ ಪರಿಹಾರವನ್ನು ಹೇಳಬೇಕು, ಆದ್ದರಿಂದ ನೀನು ಅಂಬರೀಷನನ್ನೇ ಹೋಗಿ ಕೇಳು ಅಂತ ಹೇಳಿದಾಗ ಮತ್ತೆ ಅವ್ರ ಮರಳಿ ಬರೋ ಹೊತ್ತಿಗೆ 1 ವರ್ಷವಾಗಿತ್ತು ಮನುಷ್ಯ ಕಾಲದ ಮನದಿಂದ. ಆಗ ಅಂಬರೀಷ ಮಹಾರಾಜರು ತಕ್ಷಣ ನಾರಾಯಣನ ಪ್ರಾರ್ಥನೆ ಮಾಡಿ ಚಕ್ರವನ್ನು ವಾಪಸ್ ತಗೊಂಡ್ರು. ಇದು ಕಥೆ. ಇಲ್ಲಿ ಅಂಬರೀಷರಿಗೆ ಏನಾಯಿತು? ಭಯಕೃತ. ದೊಡ್ಡ ಬ್ರಾಹ್ಮಣ ಮನೆಗೆ ಬಂದಿದ್ದಾರೆ, ಅವರಿಗೆ ಪಾರಣೆ ಸಕಾಲದಲ್ಲಿ ಆಗಲಿಲ್ಲವಲ್ಲ ಎಂಬತಕ್ಕಂಥ ವಿಶೇಷವಾದ ಒಂದು ಭಯವನ್ನು ಉಂಟಿಸಿದ್ದಾರೆ. ಅದು ಎಷ್ಟು ಕಾಲ ಇತ್ತು? 1 ವರ್ಷದ ಕಾಲ ನಡೀತು. ಆದರೂ ಸಹ ಅವನ ಮನಸ್ಸು ಸಂಕಲ್ಪ ಹೇಗಿತ್ತು? ಅವರು ಬಂದೇ ಬರ್ತಾರೆ, ಆಗ ನಾನು ಆತಿಥ್ಯವನ್ನು ಪೂರ್ಣ ಮಾಡ್ತೀನಿ, ಇದು ಭಗವಂತನ ಅನುಗ್ರಹ, ಅದಕ್ಕೆ ಚಕ್ರವನ್ನು ಕೊಟ್ಟಿದ್ದಾನೆ ಅಂತೇಳಿ ಒಂದು ನಂಬಿಕೆ ಮೇಲೆ, ಶ್ರದ್ಧೆಯ ಮೇಲೆ ಅವನು ಇದ್ದಾಗ ರಕ್ಷಣೆಯಾಯಿತು. ಭಯ ವಿನಾಶನ. ಆಗ ಏನಾಯಿತು? ರುದ್ರದೇವರು ಅತ್ಯಂತ ಸಂತೋಷಚಿತ್ತರಾಗಿ ರುದ್ರದೇವರು, ಬ್ರಹ್ಮದೇವರು ಮತ್ತು ವಿಷ್ಣು 3 ಜನರು ಸಹ ಅವರಿಗೆ ಅನುಗ್ರಹವನ್ನು ಮಾಡಿದರು. ಆದ್ದರಿಂದ ಅವನು ಮೋಕ್ಷಕ್ಕೆ ಹೊರಟು ಬಿಟ್ಟ. ಅಂಬರೀಷ ಮಹಾರಾಜರ ಕಥೆ ನಾವು ಕೇಳ್ತೀವಿ, ಅದು ಸಹ ಒಂದು ಕೊನೆಯ ಜನ್ಮ ಆಗಿದ್ದರಿಂದ ಏಕಾದಶಿಯ ಮಹಿಮೆಯನ್ನು ತಿಳಿಸಿ ರುದ್ರದೇವರಿಂದಲೇ ಶಹಬಾಷ್ ಗಿರಿಯನ್ನು ತಗೊಂಡು ಅನುಗ್ರಹ ರೂಪವಾಗಿ ಮೋಕ್ಷವನ್ನು ಕೊರತು ಪ್ರಯಾಣ ಮಾಡಿದ್ದಾನೆ ಎಂಬುದು ನಾವು ತಿಳಿತೀವಿ. ಇದು ಭಯ ವಿನಾಶನ ಅಂತ ಹೇಳಿದಾಗ ಅಂಬರೀಷ ಮಹಾರಾಜನಿಗೆ ಏನಾಯಿತು? ಭಕ್ತಿಯಲ್ಲಿ ಶ್ರದ್ಧೆ ಹೆಚ್ಚಾಯಿತು. ಭಯ ಅವನಿಗೆ ಆಗಲಿಲ್ಲ, ಶ್ರದ್ಧೆ ಹೆಚ್ಚಾಯಿತು. ಇದು ವರರೂಪವೋ ಶಾಪರೂಪವೋ? ವರರೂಪವೇ ಆಯಿತು. ಇನ್ನು 2ನೇದು ದ್ರೌಪದಿ ವಸ್ತ್ರಾಪಹರಣ ಅಂತಕ್ಕಂಥ ಜನವರು ಹೇಳ್ತಾರೆ, ಮಾನ ಸಂರಕ್ಷಣೆ ಅಂತ ಇನ್ನು ಕೆಲವರು ಹೇಳ್ತಾರೆ. ಆದರೆ ಶ್ರೀ ಪುರಂದರದಾಸರು ಹೇಳ್ತಕ್ಕಂಥದ್ದು ದ್ರೌಪದಿ ಅಭಿಮಾನ ರಕ್ಷಕ ಎಂಬತಕ್ಕಂಥದ್ದಾಗಿ ಮುಂದೆ ಹೇಳ್ತಾರೆ. ಅದನ್ನು ನಾವು ವಿಚಾರ ಮಾಡ್ತೀವಿ. ನೋಡಿ, ದ್ರೌಪದಿ ಎಂಬತಕ್ಕಂಥವಳು ಭಾರತೀ ದೇವಿ, ವಾಯುದೇವರ ಪತ್ನಿ. ಅವರಿಗೆ ಮಾನ ರಕ್ಷಣೆ ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ. ದ್ರೌಪದಿ ದೇವಿಯನ್ನು ಯಾರೂ ಸಹ ಕಣ್ಣೆತ್ತಿ ನೋಡಲಾರರು. ಹೇಗೆ ರುಕ್ಮಿಣಿ ದೇವಿಯನ್ನು ನೋಡಿದಾಗ ಕಣ್ಣೇ ಸೋರೋಗಿ ಎಲ್ಲರೂ ಕುರುಡರಾದರು, ಅಂದರೆ ಅವರು ನಿದ್ರಾದಲ್ಲಿ ಹೋದರು, ಹಾಗೆ ದ್ರೌಪದಿಯನ್ನು ನೋಡಲು ಸಾಧ್ಯವಿಲ್ಲ. ಇನ್ನು ಅವರ ವಸ್ತ್ರವನ್ನು ಎಳೆಯೋದು ಸಾಧ್ಯವಿಲ್ಲ, ಅವರನ್ನು ಅವಮಾನ ಮಾಡೋದು ಸಾಧ್ಯವಿಲ್ಲ. ಆದರೆ ಇದು ದೊಡ್ಡ ಘಟ್ಟವಾಗಿ ದ್ರೌಪದಿ ವಸ್ತ್ರಾಪಹರಣ, ದ್ರೌಪದಿ ಮಾರಾಪಹರಣ ಇದೆಲ್ಲ ಶಬ್ದವನ್ನು ಉಚ್ಚಾರ ಮಾಡೋದು ಯಾತಕ್ಕೋಸ್ಕರವಾಗಿ ಅಂದರೆ ರಾಜಸರು ಮತ್ತು ತಾಮಸರು ತಮ್ಮ ಚಾಪಲ್ಯವನ್ನು ತೀರಿಸಿಕೊಳ್ಳೋಕ್ಕೋಸ್ಕರವಾಗಿ ಈ ಶಬ್ದಗಳು ಉಪಯೋಗ ಮಾಡ್ತಾರೆ. ಆದರೆ ಶಿಷ್ಟಾಚಾರವಾಗಿರ್ತಕ್ಕಂಥ ಶ್ರೀ ಪುರಂದರದಾಸರು ಹೇಳ್ತಕ್ಕಂಥದ್ದೇನು? ದ್ರೌಪದಿ ಅಭಿಮಾನ ರಕ್ಷಕ. ನೋಡಿ, ದ್ರೌಪದಿಯಲ್ಲಿ ಇದ್ದಿರ್ತಕ್ಕಂಥ ಪಾರ್ವತೀ ದೇವಿ ಮತ್ತು ಇಂದ್ರನ ಹೆಂಡತಿ, ಯಮನ ಹೆಂಡತಿ, ಅಶ್ವಿನಿ ದೇವತೆ ಹೆಂಡತಿ, 4 ಜನ ಇದ್ದರು. ಇಲ್ಲಿ ದ್ರೌಪದಿ ವಸ್ತ್ರವನ್ನು ಅಪಹರಣ ಎಂಬತಕ್ಕಂಥ ಒಂದು ಪ್ರಸಂಗ ಏನು ಹೇಳ್ತಾರೆ, ಅಲ್ಲಿ ಅಪಹರಣ ಎಂಬತಕ್ಕಂಥದ್ದು ಕೇವಲ ನಾಟಕ.
ದ್ರೌಪದಿ ದೇವಿಗೆ ಯಾವ ರೀತಿಯಿಂದಲೂ ಅವರಿಗೆ ಅವಮಾನ ಆಗೋದಿಲ್ಲ. ಅವರು ಅತ್ಯಂತ ಶ್ರೇಷ್ಠ ಚಿನ್ನ ಭಕ್ತರು. ಅವರಲ್ಲಿ ಯಾವ ಕಾಲದಲ್ಲೂ ಸಹ ಭಗವಂತನ ಸ್ಮರಣೆ ಇಲ್ಲ ಎಂಬುದಕ್ಕಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾರು ಭಗವಂತ ಸ್ಮರಣೆಯಲ್ಲೇ ಇರ್ತಾರಲ್ಲ ಅವರಿಗೆ ಯಾವ ರೀತಿ ದುಃಖ ಬರುತ್ತೆ? ಬರೋಕ್ಕೆ ಸಾಧ್ಯವೇ ಇಲ್ಲ. ಭಯಕ್ಕಿರೋದು ಹೇಗಾಗುತ್ತೆ? ಭಯ ಆಗೋದೇ ಇಲ್ಲ. ಆದ್ದರಿಂದ ದ್ರೌಪದಿ ದೇವಿಗೆ ಭಯ ಎಂಬತಕ್ಕಂಥ ಅದು ಯಾವ ಕ್ಷಣವೂ ಇಲ್ಲ. ಹಾಗಾದರೆ ಈ ಸಂರಕ್ಷಣ ಅಭಿಮಾನದ ರಕ್ಷಕ ಆದರೆ ಏನರ್ಥ ಅಂದರೆ, ದ್ರೌಪದಿ ದೇವಿಯಲ್ಲಿರ್ತಕ್ಕಂಥ ಇತರ ದೇವತೆಗಳು ಬ್ರಹ್ಮದೇವರ ಶಾಪದಿಂದ ಕದಾಚಿತ್ ಮನುಷ್ಯರೇನು ಹುಟ್ಟಿದ್ದಾಗ ಅವರಿಗೆ ಧರ್ಮದಲ್ಲಿ ನಡೆಯಬೇಕಾಗಿದ್ದರಿಂದ ತಮ್ಮ ನೀಚ ಪುರುಷರ ನೆರಳು ಸಹ ಬೀಳುವುದು ಅವರಿಗೆ ವೇದನ ರೂಪ. ಅದನ್ನು ಸಹಿಸೋದಿಲ್ಲ. ಅವರು ಮೈಲಿಗೆ ಅದಕ್ಕೆ ಅವರು ಶುದ್ಧರಾಗಿರ್ತಾರೆ, ಇವರು ಮೈಲಿಗೆ ಇರ್ತಾರೆ ಸೇರಿದಾಗ. ಆದ್ದರಿಂದ ಕೃಷ್ಣ ಏನು ಕೊಟ್ಟ? ಶುದ್ಧವಾದ ವಸ್ತ್ರವನ್ನು ಕೊಟ್ಟ ಅಂತ ಅದು ಅಷ್ಟೇ ಅರ್ಥ. ಅದೇನಂತೆ ಇನ್ನೊಂದು ದ್ರೌಪದಿ ಅಭಿಮಾನ ರಕ್ಷಕ ಎಂಬತಕ್ಕಂಥದ್ದನ್ನು ಶ್ರೀ ಕನಕದಾಸರು ಹೇಳುತ್ತಾರೆ. ಯಮಸುತನ ರಾಣಿಗೆ ಅಕ್ಷಯ ವಚನವಿದೆ. ಇಲ್ಲಿ ಯಮಸುತನ ರಾಣಿಯಲ್ಲಿ ಯಾರು? ಇಲ್ಲಿ ದ್ರೌಪದಿ ದೇವಿಯಲ್ಲ, ಪಾರ್ವತಿ ದೇವಿಯಲ್ಲ, ಇಂದ್ರನ ಹೆಂಡತಿ ಶಚಿ ದೇವಿಯೂ ಅಲ್ಲ. ನಾಲ್ಕನೇ ಆಗಿರ್ತಕ್ಕಂಥ ಶ್ಯಾಮಲ, ಯಮದೇವರ ಹೆಂಡತಿ ಶ್ಯಾಮಲ, ಅಲ್ಲಿ ಧರ್ಮರಾಜನ ಹೆಂಡತಿ. ಐದನೇದು ಉಷಾ, ಅಶ್ವಿನಿ ದೇವತೆ ಹೆಂಡತಿ. ಆದ್ದರಿಂದ ಇಲ್ಲಿ ಭೀಮಸೇನ ದೇವರಿಗೆ ಅರ್ಜುನನಿಗೆ ಕಲಿಪ್ರವೇಶ ಆಗಿಲ್ಲ, ಅವರು ಶುದ್ಧರಾಗಿದ್ದರು. ಅವರ ಹೆಂಡತಿಯರಿಗೂ ಯಾವ ರೀತಿ ಧರ್ಮ ಲೇಪ ಆಗಲಿಲ್ಲ. ಅಧರ್ಮ ಲೇಪ ಆಗದಿಂದ ಅವ್ರಿಗೂ ಧರ್ಮದ ಏನೂ ಭಯ ಇಲ್ಲ. ಭಯ ಆಗಿದ್ದು ಯಾರಿಗೆ ಅಂದರೆ ಧರ್ಮರಾಜನಲ್ಲಿ ಕಲಿಪ್ರವೇಶ ಆದ್ದರಿಂದ ಅವನ ಹೆಂಡತಿಯಾಗಿದ್ದಂಥ ಶ್ಯಾಮಲೆಯಲ್ಲೂ ಸಹ ಅದರ ಕಿಂಚಿತ್ ಪ್ರಯೋಗವಾಗಿದೆ. ಅದನ್ನು ರಕ್ಷಣೆ ಮಾಡೋಕ್ಕೆ ಸಲುವಾಗಿ ಅಲ್ಲಿ ಅಕ್ಷಯ ವಸ್ತ್ರವನ್ನು ಕೊಟ್ಟ ಅಂತ ಹೇಳಿ ಕನಕದಾಸರು ಹೇಳಿದರು. ಇಲ್ಲಿ ಉಳಿದ ಯಾವ ಸ್ತ್ರೀಯರಿಗೂ ಲವಲೇಶ ಅವಮಾನವೂ ಆಗಿಲ್ಲ. ಆದ್ದರಿಂದ ಭಯಕೃತ್ ಭಯ ವಿನಾಶನ ಅಂತ ಹೇಳಿದಾಗ ಭಾರತೀಯ ದೇವರಿಗೆ ಯಾವ ರೀತಿಯಲ್ಲೂ ಭಯ ಅನ್ನೋದು ಇಲ್ಲವೇ ಇಲ್ಲ. ನಿರ್ಭಯತ್ವಂ ಅಜಾಡ್ಯಂ ವಾಕ್ಪಡತ್ವಂ ಚ ಹನುಮಸ್ಮರಣ ಭವೇತ್ ಅಂತ ಏನು ಹೇಳ್ತೀವಿ ಅದು ಅವರ ಹೆಂಡತಿಯರಿಗೂ ಅನ್ವಯ. ಆ ನಿರ್ಭಯತ್ವದಲ್ಲಿ ಭಯ ಇದೆ ಅಂದರೆ ಏನಾಗುತ್ತೆ? ವ್ಯಾಘಾತ ಆಗುತ್ತೆ. ಆದ್ದರಿಂದ ಆ ರೀತಿ ನಾವು ಒಪ್ಪಲೇಬಾರ್ದು, ತಿಳಿಬಾರ್ದು. ಭಯ ವಿನಾಶನ ಅಂದರೆ ಏನು? ಅವರ ಸಂಪರ್ಕದಲ್ಲಿರ್ತಕ್ಕಂಥ ಶ್ಯಾಮಲಾದೇವಿಗೆ ಮಾತ್ರ ಆ ಕಿಂಚಿತ್ ಕಾಲದಲ್ಲಿ ಬಂದಿರತಕ್ಕಂಥ ಬ್ರಹ್ಮದೇವರ ಶಾಪ ನಿಮಿಷ ಬಂದಿರತಕ್ಕಂಥ ಆ ಸಂದರ್ಭದಲ್ಲಿ ಉತ್ತಮ ವಸ್ತ್ರವನ್ನು ಅನುಗ್ರಹಿಸುವುದ ಅಂತ ಅರ್ಥ ಆಯಿತು. ಆದ್ದರಿಂದ ಅಭಿಮಾನ ರಕ್ಷಕ ಅಂದರೆ ಏನು? ಮಾನರಕ್ಷಕ, ಅಭಿಮಾನ ರಕ್ಷಕ ಅಂದರೆ ಏನು? ದ್ರೌಪದಿಯ ಮಾನ ಅಂದರೆ ಏನು? ಪ್ರಮಾಣ ಅಂತ ಅರ್ಥ. ದ್ರೌಪದಿ ಯಾವ ಪ್ರಮಾಣವನ್ನು ಇಟ್ಟುಕೊಂಡಿದ್ದೋ ಅದು ರಕ್ಷಣೆ ಆಯಿತು ಅಂದರೆ ಅವಳು ವೇದಕ್ಕೆ ಅಭಿಮಾನಿ ದೇವತೆ. ಆ ವೇದವನ್ನೇ ರಕ್ಷಣೆ ಆಯಿತು ಅಂತ ನಾವು ಇಲ್ಲಿ ತಿಳಿಬೇಕು. ಆದ್ದರಿಂದ ಭಯಕೃತ್ ಭಯ ವಿನಾಶನ ಎಂಬತಕ್ಕಂತಹದ್ದು ದ್ರೌಪದಿ ದೇವಿಗೆ ಈ ರೀತಿಯಲ್ಲೇನು ತಿಳಿಯತಕ್ಕದ್ದು. ಇನ್ನು ಮೂರನೇದಾಗಿ ಪ್ರಹ್ಲಾದರಾಜರು. ಪ್ರಹ್ಲಾದರಾಜರು ಸದಾ ವಾಯುವಿಷ್ಟ ಆದ್ದರಿಂದ 18ನೇ ಕಕ್ಷಿರ್ತಕ್ಕಂಥ ಜೀವ ಯಾವ ಕರ್ಮಾಂಧ ದೇವತೆಗಳಿಗೆ ವಾಯುದೇವರ ಸನ್ನಿಧಾನವಿದ್ದಾಗ 15ನೇ ಕಕ್ಷದಲ್ಲಿ ವಿರಾಜಮಾನರಾಗ್ತಾರೆ. ಅಂದರೆ ಶ್ರೇಷ್ಠ ತರಗತಿಯಲ್ಲಿ ಇರ್ತಾರೆ. ಇವರಿಗೂ ಸಹ ಅವನ ತಂದೆಯಾಗಿರ್ತಕ್ಕಂಥ ಹಿರಣ್ಯಕಶಿಪು ನಾನಾ ವಿಧ ಕ್ಲೇಶವನ್ನು ಕೊಟ್ಟರು ಸಹ ಬೆಟ್ಟದಿಂದ ಬೀಳಿಸುವುದಾಗಲಿ, ಅಗ್ನಿಯನ್ನು ಹಾಕುವುದಕ್ಕೆ ಆಗಲಿ, ವಿಷವನ್ನು ಕುಡಿಸುವುದೇ ಆಗಲಿ, ಆನೆಯನ್ನು ತುಳಿಸುವುದೇ ಆಗಲಿ ಯಾವುದೂ ಬಾಧಿತವಾಗುವುದಿಲ್ಲ. ಶೂರಿಗಳಿಂದ ಅವನ ಮರ್ಮಾಂಗಕ್ಕೆ ಭೇದಿಸುವ ರೀತಿಯಲ್ಲಿ ಹೊಡೆದ್ರು ಅಂತ ಎಲ್ಲ ಭಾಗವತದಲ್ಲಿ ಬಂದಿದೆ ನೋಡಿ. ಅಲ್ಲೇ ನಮಗೆ ಅರ್ಥವಾಗುತ್ತೆ. ಅಲ್ಲಿ 16 ಶಿಕ್ಷೆಗಳನ್ನು ಹೇಳಿದ್ದಾರೆ. ಒಂದು ಶಿಕ್ಷೆ ಆದರೂ ಇನ್ನೊಂದು ಶಿಕ್ಷೆ ಕೊಡಬೇಕು ಅಂದರೆ ಆ ಶಿಕ್ಷೆಯಿಂದ ಏನು ಪರಿಣಾಮ ಆಗಿಲ್ಲ ಅಂತ ತಾನೇ ಅರ್ಥ. ಆದ್ದರಿಂದ ದೊಡ್ಡ ಹುಲಿಗೆ ಸಣ್ಣ ಮರಿ ಹುಲಿ ಬಂದಾಗ ಹುಲಿಗೆ ಏನು ಹೆದರಿಕೆ ಆಗುತ್ತೆ? ಹಾಗೆ ಭಗವಂತನ ಅಂದರೆ ನರಸಿಂಹ ರೂಪದಲ್ಲಿ ಅದಕ್ಕೋಸ್ಕರ ಬಂದಿತ್ತು.
ಪ್ರಹ್ಲಾದರಾಜನಿಗೆ ಒಂದು ಕೂದಲು ಸಹ ಅಲ್ಲಾಡಲಿಲ್ಲ. ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಶಾರೀರಿಕವಾಗಿ ಏನೂ ತೊಂದರೆ ಆಗಲಿಲ್ಲ. ಆದರೆ ಪ್ರಹ್ಲಾದನ ಶಿಕ್ಷೆ ಕೊಟ್ಟಿದ್ದೇ ಹರಿಕಥೆಯಲ್ಲಿ ದಾಸರಾಜರು ಬೇರೆ ಬೇರೆ ರಚನಕಾರರು ಏನು ಮಾಡ್ತಾರೆ, ದಿನಗಟ್ಟಲೆ ವರ್ಣನೆ ಮಾಡ್ತಾರೆ. ಅದೆಲ್ಲ ಯಾವುದು ಕೇವಲ ಅವರ ವಾಕ್ ಚಾಪಲ್ಯಕ್ಕೋಸ್ಕರವಾಗಿ ಮಾತಾಡ್ತಾರೆ. ಅದು ಸತ್ವಗುಣವಲ್ಲ, ರಜೋಗುಣ ತಮೋಗುಣದಲ್ಲೇ ಬರುತ್ತೆ. ಸತ್ವಗುಣವನ್ನು ಏನು ತಿಳಿಯಬೇಕು? ಹರಿಭಕ್ತರಿಗೆ, ವಿಷ್ಣುವಿನ ಭಕ್ತರಿಗೆ ಯಾವ ಕಾಲದಲ್ಲೂ ಒಂದು ಕ್ಷಣವೂ ವೇದನೆ ಎಂಬುದಕ್ಕೆ ಆಗುವುದಿಲ್ಲ. ಕಿಂಚಿತ್ ಅವರ ಯಾವ ಪಾಪ ನಿಮಿತ್ತವಾಗಿ ಇದ್ದರೆ ಅದು ಸಹ ಉಪಮರ್ತವಾಗಿ ಕೇವಲ ಅಲ್ಪ ಪ್ರಮಾಣದಲ್ಲಿ ಅನುಭವಿಸುವಂತಾಗ್ತಾರೆ ಅಂತ ತಿಳಿಬೇಕು. ಭಯಕೃತ್ ಭಯ ವಿನಾಶನ ಎಂಬ ಅರ್ಥದಲ್ಲಿ ನಾವು ಭಗವಂತನ ಸ್ಮರಣೆ ಮಾಡೋದಕ್ಕೆ ಇನ್ನೂ ವಿಶೇಷವಾದ ಶಕ್ತಿ ಕೊಡ್ತಾರೆ. ಆದ್ದರಿಂದ ಎಲ್ಲ ವೈಷ್ಣವರಿಗೆ ಅಂದರೆ ಹರಿಭಕ್ತರಿಗೆ ಭಯಕೃತ್ ಭಯ ವಿನಾಶನ ಎಂಬತಕ್ಕಂಥದ್ದು ಭಗವಂತನ ನಾಮಧೇಯ ರಕ್ಷಾ ಕವಚ ಹೊರತು ಭಯವನ್ನು ಉಂಟು ಮಾಡ್ತಾನೆ, ಭಯವನ್ನು ನಾಶ ಮಾಡ್ತಾನೆ ಎಂಬತಕ್ಕಂಥದ್ದನ್ನು ನಾವು ದ್ವಿದಳ ವೃತ್ತಿಯಾಗಿ ನೋಡಿಕೊಂಡಾಗ ತಮೋಜೀವರಿಗೆ ಭಯವನ್ನು ಕೊಡ್ತಾನೆ, ಸಾತ್ವಿಕ ಜೀವರಿಗೆ ಬಂದ ಭಯವನ್ನು ನಾಶ ಮಾಡ್ತಾನೆ. ಆದ್ದರಿಂದ ಪುರಂದಾಸರು ವಿ ಎಂಬತಕ್ಕಂಥ ಉಪಸರ್ಗವನ್ನು ಹೇಳಿ ಭಗವದ್ಭಕ್ತರು ಬರ್ತಕ್ಕಂಥ ಯಾವುದೇ ಭಯವನ್ನು ಸಹ ವಿಶೇಷಾಕಾರವಾಗಿ ಪರಿಹಾರ ಮಾಡತಕ್ಕಂಥವನು ಭಗವಂತ ಎಂಬತಕ್ಕಂಥದ್ದನ್ನು ತಿಳಿಸತಕ್ಕಂಥ ಶ್ರೀಹರಿಯ ಗುಣ ಭಯಕೃತ್ ಭಯ ವಿನಾಶನ. ಇದು ಅತ್ಯಂತ ರಹಸ್ಯವಾಗಿರತಕ್ಕಂಥ ಶಬ್ದ. ಶ್ರೀ ಪುರಂದರದಾಸರು ನುಡಿದು ತೋರಿಸಿದ್ದಾರೆ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬತಕ್ಕಂಥ 180 ಗಜದಲ್ಲಿ ಈ 180 ಗಜ್ಜೆಗಳು ಸಹ ರಸಭರಿತವಾಗಿದೆ. ಅನಂತ ಅರ್ಥಗಳಿಂದ ಕೂಡಿದೆ. ಅದನ್ನು ನೀವು ಸವೇರಿ ಆನಂದಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ಕೇಳಿಕೊಳ್ಳೋಣ. ಭಾರತೀಯ ಮುಖ್ಯ ಪ್ರಾಣ ಅಂತ ಹೇಳಿದ್ರು ಶ್ರೀಕೃಷ್ಣ ಅರ್ಪಣಿಸಿ. ಹರಿ ಓಂ, ಹರಿ ಓಂ, ಹರಿ ಓಂ.